ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಮಾಲಾಮ್ಮನವರಿಗೆ ನನ್ನ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶ ರಂಗನಾಥ್ ಸರ್ ಹಾಗೂ ಅವರ ಟೀಮ್ನವರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆ. ಓಕೆ ಮಾಸ್ಟರ್, ಇವತ್ತು ಗ್ರಾಟಿಟ್ಯೂಡ್ ನ ಕೊನೆಯ ಹಂತದಲ್ಲಿ ಇದ್ದೀವಿ. ಕೊನೆ ಅನ್ನೋಂಗಿಲ್ಲ, ಇದು ಸ್ಟಾರ್ಟ್ ಅಷ್ಟೇ ಆಗುತ್ತಷ್ಟೆ, ನೋ ಎಂಡ್. ಆಮೇಲೆ ಇದು ವಾಸ್ಟ್ ಸಬ್ಜೆಕ್ಟ್, ಕೇಳೋದಕ್ಕಿಂತನೂ ಪ್ರಾಕ್ಟೀಸ್ ಮಾಡೋದು ತುಂಬಾ ಇರುತ್ತೆ. ನನಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ. ಸರ್ಗೆ ನಾವು ಸಾಮಾನ್ಯವಾಗಿ ಯಾರಾದ್ರೂ 1-2 ಕ್ಲಾಸ್ ಕೊಡ್ತಾರೆ, ಆದ್ರೆ ಸರ್ ಕೇಳಿದ ತಕ್ಷಣ ವರ್ಕ್ಶಾಪ್ ಅಂದ್ರೆ 7 ದಿವಸ ಅಥವಾ 8 ದಿವಸ ನಮಗೆ ಕೊಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಕೃತಜ್ಞತೆಗಳನ್ನ ಅರ್ಪಿಸಿದ್ರು ಸಾಲದು. ಯಾಕೆಂದ್ರೆ ಒಂದು ವರ್ಕ್ಶಾಪ್ ಮಾಡ್ಬೇಕಂದ್ರೆ ಕನಿಷ್ಠ ಇಷ್ಟಾದ್ರೂ ದಿನಗಳು ಬೇಕು. ಯಾಕೆಂದ್ರೆ ಎಲ್ಲಾ ಸಬ್ಜೆಕ್ಟ್ ನಾವು ಅದರಲ್ಲಿ ಏನಿದೆ ಎಲ್ಲ ಒಂದೇ ದಿವಸದಲ್ಲಿ ನಿಮ್ಮಲ್ಲಿ ತುಂಬಕ್ ಆಗೋದಿಲ್ಲ. ಅದಕ್ಕೆಲ್ಲ ಇಷ್ಟಿಷ್ಟೇ ಸಬ್ಜೆಕ್ಟ್ ಹೋಗ್ಬೇಕು, ಅರ್ಥ ಮಾಡ್ಕೋಬೇಕು, ನೀವು ಅದನ್ನ ಪ್ರಾಕ್ಟಿಕಾಲಿಟಿ ಇರ್ಬೇಕು. ಈಗೆಲ್ಲ ಮಾಡೋದಕ್ಕೆ ನಮಗೆ ಕನಿಷ್ಠ ಅಂದ್ರೆ 7 ದಿನಗಳಾದ್ರೂ ಬೇಕು. ಅದನ್ನ ಅವ್ರು ಕೊಟ್ಟಿದ್ದಾರೆ. ಓಕೆ, ಅವರು ಯಾಕೆ ಕೊಟ್ಟಿದ್ದಾರೆ? ನಿಮ್ಮ ಸಲುವಾಗಿ. ಅದಕ್ಕೋಸ್ಕರ ನೀವು ಯಾವುದೇ ವಿಷಯ ಕೇಳಿದ್ರೆ, ಇದು ಅಂತಲ್ಲ, ಏನೇ ಜ್ಞಾನ ತಿಳ್ಕೊಂಡ್ರು ದಯವಿಟ್ಟು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಣಿ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ ಅನ್ನು ಶುರು ಮಾಡೋಣ. ಓಕೆ, ಈ ಒಂದು ಎಪಿಸೋಡ್ ಒಂದು ಕಥೆಯ ಮೂಲಕ ಶುರು ಮಾಡ್ಬೇಕಂತ. ಒಂದು ಊರಲ್ಲಿ ಒಬ್ಬ ಬಲೂನ್ ಮಾರವನು ಇರ್ತಾನೆ. ತುಂಬಾ ಒಳ್ಳೊಳ್ಳೆ ಕಲರ್ಸ್ ಬಲೂನ್ಸ್ ಎಲ್ಲವೂ. ಅಲ್ಲಿಗೆ ಚಿಕ್ಕ ಹುಡುಗರಿಗೆ ಇಷ್ಟ ಅಲ್ಲ ಬೆಲೂನ್ಸ್ ಅಂದ್ರೆ, ಒಂದು ಅಂಕಲ್ ಈ ರೆಡ್ ಕಲರ್ ಬಲೂನ್ ಚೆನ್ನಾಗಿ ಹಾರುತ್ತಾ ಅಂತ ಕೇಳ್ತಾನೆ. ಹೂನಪ್ಪ ಹಾರುತ್ತೆ ಅಂತ. ಮತ್ತೇನ್ ಮಾಡ್ತಾನೆ ಆ ಹುಡುಗ, ಅಂಕಲ್ ಈ ಬ್ಲೂ ಕಲರ್ ಹಾರುತ್ತಾ ಅಂತ ಕೇಳ್ತಾನೆ. ಹೌದು ಅಂತ. ಹೀಗೆ ಆ ಹುಡುಗ ಆ ರೆಡ್ ಕಲರ್ ಹಾರುತ್ತಾ, ಬ್ಲಾಕ್ ಹಾರುತ್ತಾ, ಪಿಂಕ್ ಹಾರುತ್ತಾ ಅಂತ ಕೇಳ್ತಾನೆ ಇರ್ತಾನೆ. ಆಗ ಆ ಮಾರುವವ ಹೇಳ್ತಾನೆ, ಬಲೂನ್ ಮಾರುವ, ನೋಡು ಮಗು, ಬಲೂನು ಕಲರು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಒಳಗೆ ತುಂಬಿರೋ ಗ್ಯಾಸ್ ಇಂಪಾರ್ಟೆಂಟ್. ಆ ಗ್ಯಾಸ್ ನಿಂದ ಸಹಾಯದಿಂದ ಅದು ಮೇಲಕ್ಕೆ ಹಾರೋದು ಅಂತ ಹೇಳ್ತಾನೆ. ಆ ಹುಡುಗಿಗೆ ಏನ್ ಅರ್ಥ ಆಗುತ್ತೋ ಹೋಗ್ಬಿಡ್ತಾನೆ. ನೋಡಿ ಸ್ನೇಹಿತರೆ, ಇದು ಎಂತ ಅದ್ಭುತವಾದ ಸಂದೇಶ ಇದು. ಯಾರೇ ಆಗ್ಲಿ, ಎಷ್ಟೇ ಬುದ್ಧಿವಂತರಾಗ್ಲಿ, ಹಣವಂತರಾಗಿರ್ಲಿ, ಎಷ್ಟೇ ಸೌಲಭ್ಯಗಳನ್ನು ಹೊಂದಿರ್ಲಿ, ಮುಖ್ಯವಾಗುವುದಿಲ್ಲ. ಅವರೊಳಗಿನ ಮನಸ್ಸಿನಲ್ಲಿ ಏನು ತುಂಬಿಸುತ್ತಾರೆ ಅನ್ನೋದು ಮುಖ್ಯವಾದ. ನೀವು ಎಂತಹ ಭಾವನೆಗಳನ್ನು ಇಟ್ಟುಕೊಂಡಿದ್ದೀರಾ, ಎಷ್ಟು ಸಾಧನೆಯನ್ನು ಮಾಡಿದ್ದೀರಾ ಎನ್ನುವುದು ತುಂಬಾ ಇಂಪಾರ್ಟೆಂಟ್. ನೀವು ಏನು ಯೋಚನೆ ಮಾಡುತ್ತೀರೋ ಅದರ ಮೇಲೆ ನಿಮ್ಮ ಜೀವನ ನಿರ್ಧರಿತವಾಗಿರುತ್ತೆ. ನಿಮ್ಮೊಳಗೆ ಏನು ತುಂಬಿಸಿಕೊಳ್ಳುತ್ತಿದ್ರ ಎನ್ನುವ ಅರಿವು ನಿಮಗೆ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಎಂತ ಒಂದು ಚಿಕ್ಕ ಚಿಕ್ಕ ಒಂದು ಘಟನೆಗಳಿಂದ ಎಂತ ಅದ್ಭುತ ಸಂದೇಶಗಳು ಹೊರ ಹೊಮ್ಮುತ್ತವಂತೆ ನಾವು ಇದರಿಂದ ನೋಡ್ಬೋದಲ್ಲ. ಮತ್ತೆ ಆ ತರ ಏನ್ ಮಾಡ್ತಾರೆ, 1-2 ಇನ್ಸಿಡೆಂಟ್ಗಳನ್ನ ಹಂಚಿಕೊಂಡಿದ್ದಾರೆ ಅವರು. ಒಂದು ಸಲ ಆ ತರ ಅವರ ಮಗಳು ಹೋಟ್ಲಿಗೆ ಹೋಗಿರ್ತಾರೆ. ಅವ್ರು ಒಂದು ಪರ್ಸ್ ಅಲ್ಲಿ ಹೋಟೆಲಲ್ಲ ಸರಿ, ದಾರಿಯಲ್ಲಿ ಬರ್ಬೇಕಾದ್ರೆ ಎಲ್ಲೋ ಬಿದ್ದೋಗ್ಬಿಡ್ತು. ಅವ್ರ ಮನೆಗೆ ಬಂದ್ಮೇಲೆ ನೋಡ್ಕೊಂತಾರೆ. ಆ ಪರ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಹಣ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಅಡ್ರೆಸ್ ಇರಲ್ಲ. ಏನ್ ಮಾಡ್ಬೇಕಂತ ಗೊತ್ತಲ್ಲ. ಆದ್ರೆ ಅವರು ಹೆದರೋದಿಲ್ಲ. ಇಲ್ಲ, ನನ್ನ ಪರ್ಸು ಸುರಕ್ಷಿತವಾಗಿ ನನ್ನ ಬಳಿಗೆ ಬರುತ್ತೆ, ಅದರಲ್ಲಿರೋ ಎಲ್ಲಾ ಐಟಮ್ಸ್ ಸುರಕ್ಷಿತವಾಗಿರುತ್ತೆ ಅಂತೇಳಿ ಒಂದು ಥಾಟ್ ರಿಲೀಸ್ ಮಾಡ್ತಾರೆ. ಅವ್ರು ಏನು ಸುಮ್ಮನೆ ಕೂತಿರ್ತಾರೆ. 1 ಗಂಟೆ ಆದ್ಮೇಲೆ ಆಮೇಲೆ ಆಲ್ರೆಡಿ ನನ್ನ ಪರ್ಸು ನನ್ನ ಹತ್ರ ಬಂದಿದೆ ಅನ್ನೋ ಒಂದು ಥಾಟ್ ಅನ್ನು ಕೂಡ ಅವ್ರು ಹೊಂದಿರ್ತಾರೆ. ಆಮೇಲೆ ಆ ಪರ್ಸಿಗೆ ಥ್ಯಾಂಕ್ ಯು ಹೇಳ್ತಾರೆ, ಜುಲೈಸೇಷನ್ ಮಾಡ್ತಾರೆ, ಎಲ್ಲ ಅವ್ರು ಏನೇನ್ ಕಲ್ತಿರ್ತಾರೆ ಎಲ್ಲವನ್ನೂ ಮಾಡ್ತಾರೆ. 1 ಗಂಟೆ ಆದ್ಮೇಲೆ ಒಬ್ಬ ಫಾರ್ಮರ್ ಫೋನ್ ಮಾಡ್ತಾರೆ, ನೋಡ್ರಿ ನಿಮ್ ಪರ್ಸು ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಇವ್ರಿಗೆ ಆಶ್ಚರ್ಯ, ಏನಿದು
ಅದ್ರಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇವ್ರಿಗೆ ಹೆಂಗ್ ಸಿಕ್ತು ಅಂತ ಕೇಳ್ತಾರೆ, ಅವ್ರಿಗೆ ಫೋನಲ್ಲೇ ಕೇಳ್ತಾರೆ. ಇಲ್ಲ, ನಾನು ಪರ್ಸನ್ ಒಳಗಡೆ ತುಂಬಾ ಹುಡುಕಿದೆ, ಏನೂ ಸಿಗ್ಲಿಲ್ಲ, ಮನೇಲಿ ಹೋಗಿ ಇಟ್ಕೊಂಡಿದ್ದೆ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಒಳಗಡೆಯಿಂದ ಏನೋ ಒಂಥರ ಮೆಸೇಜ್ ಬಂತು, ಇನ್ನೊಂದ್ಸಲ ನೋಡು ಇನ್ನೊಂದ್ಸಲ ನೋಡು ಅಂತ. ಅದಕ್ಕೋಸ್ಕರ ನಾನು ಎಲ್ಲ ನೋಡಿದಾಗ ಒಂದು ಚೀಟಿಯಲ್ಲಿ ಮನೆತನದ ಅಡ್ರೆಸ್ ಇರುತ್ತಷ್ಟೇ, ನಂಬರ್ ಅಲ್ಲ, ಸರ್ನೇಮ್ ಇರುತ್ತೆ. ಆ ಸರ್ನೇಮ್ ಆಧಾರ ಇಟ್ಕೊಂಡು ಅವರು ಟೆಲಿಫೋನ್ ಡೈರೆಕ್ಟರಿ ಸರ್ಚ್ ಮಾಡಿದಾಗ ಆ ನಂಬರ್ ಸಿಕ್ಕಿರುತ್ತೆ. ಅದರಿಂದ ಫೋನ್ ಮಾಡ್ತಾರೆ ಅವ್ರು. ಅವ್ರು ಹೇಳ್ತಾರೆ, ನಾನು 100 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಸರಿ, ಹೋಗಿ ತಗೊಂಡ್ಬರ್ತಾರೆ, ಅದು ಬೇರೆ ವಿಷಯ. ನೋಡಿ ಹೆಂಗ್ ಸಿಕ್ತು. ಒಂದು ತುಂಬಿದ ಪರ್ಸು, ಯಾವುದೇ ಪ್ರೂಫ್ ಇಲ್ಲ, ಅಡ್ರೆಸ್ ಪ್ರೂಫ್ ಇಲ್ಲ, ಹೆಂಗ್ ಸಿಕ್ತು? ಅದಕ್ಕೆ ನಾವು ಯಾವತ್ತು ಕ್ವಶನ್ ಹಾಕ್ಬಾರ್ದು, ಹೌ ಅಂತ ಹಾಕ್ಬಾರ್ದು. ಅದು ಹೇಗ್ ಬರುತ್ತೋ ಗೊತ್ತಿಲ್ಲ, ನನಗೆ ಬೇಕಾದ್ದು ನನ್ನ ಬಳಿ ಬರುತ್ತೆ, ಆಲ್ರೆಡಿ ಬಂದಿದೆ, ಯೂನಿವರ್ಸಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಹೀಗೆ ನಾವು ಮಾಡಿದಾಗ ನಮಗೆ ಎಲ್ಲವೂ ಸಿಗುತ್ತೆ. ಇದೆಲ್ಲ ಆಗಿದ್ದು ಯಾವ್ದ್ರಿಂದ? ಗ್ರಾಟಿಟ್ಯೂಡು ಭಾವನೆಯಿಂದ ಅಲ್ಲ. ಸ್ವಂತ ಆತರ ಸಹ ತುಂಬಾ ಕಷ್ಟದಲ್ಲಿದ್ರಂತೆ ಈ ಬುಕ್, ರೊಂಡಾ ಬೆರ್ನೆ ಅವರು. ಗ್ರಾಟಿಟ್ಯೂಡ್ ಬಗ್ಗೆ ಗೊತ್ತಾದ್ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿ ಅವರು ತಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡ್ರಂತೆ. ಆಮೇಲೆ ಅವ್ರಿಗೆ ಏನನ್ಸ್ತು, ಓಹೋ, ಈ ತರ ಕಷ್ಟ ಪ್ರತಿಯೊಬ್ಬರಿಗೂ ಇರುತ್ತೆ, ಅವರ ಕಷ್ಟಗಳನ್ನೆಲ್ಲ ನಾನು ನಿವಾರಿಸ್ಬೇಕು ಅಂತೇಳಿ ಅವರು ಒಂದು ಈ ಬುಕ್ ಅನ್ನು ಬರೀತಾರೆ. ನೋಡ್ರಿ, ಒಂದು ಪುಸ್ತಕ, ಒಂದು ಅದಕ್ಕೆ ಸರ್ ಪ್ರತಿಯೊಬ್ಬರಿಗೆ ಹೇಳ್ತಿರ್ತಾರೆ, ನಿಮ್ಮ ಅನುಭವಗಳಾಗ್ಲಿ ಏನೇ ಆಗ್ಲಿ ಪುಸ್ತಕಗಳನ್ನ ಬರೀರಿ, ಪುಸ್ತಕಗಳನ್ನ. ಯಾಕೆಂದ್ರೆ ಅದು ಒಂದು ಏನಂತಾರಲ್ಲ, ಪರ್ಮನೆಂಟ್ ನಾಲೆಡ್ಜ್. ಅದು ಪುಸ್ತಕಗಳು ಎಷ್ಟು ಕಾಲಗಳು ಬೇಕಾದ್ರೆ ಇರುತ್ತೆ, ಯಾರು ಬೇಕಾದ್ರೂ ಓದ್ಬೋದು. ಹೀಗೆ ಎಷ್ಟೋ ಜನ ಪುಸ್ತಕಗಳಿಂದ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ತಮ್ಮ ಜೀವನದಲ್ಲಿ ಸಂತೋಷವನ್ನು, ತೃಪ್ತಿಯನ್ನು, ಮನಃಶಾಂತಿಯನ್ನು ಕಂಡುಕೊಂಡಿದ್ದಾರೆ. ಈಗ ನೋಡ್ರಿ, ಆ ಪರ್ಸ್ ಕಳೆದೋಯ್ತಿಲ್ಲ, ಅದೇ ತರ ನಮಗೂ ಜೀವನದಲ್ಲಿ ಎಷ್ಟೋ ನಡೀತಾವಲ್ಲ, ಯಾವ್ದೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಎಲ್ಲೋ ಇಟ್ಬಿಟ್ಟಿರ್ತೀವಿ, ಸಿಗೋದಿಲ್ಲ. ಕೀ ಸಿಗೋದಿಲ್ಲ. ಆಮೇಲೆ ಏನೋ ಒಂದು ಇಂಪಾರ್ಟೆಂಟ್ ಫೋನ್ ನಂಬರ್ ಬೇಕಾಗಿರುತ್ತೆ, ಅದು ಎಲ್ಲೋ ಬರೆದಿರ್ತೀವಿ, ಅದು ಸಿಗಲ್ಲ. ಅದು ಫೋನ್ ಮಾಡ್ಲೇಬೇಕಾಗಿರುತ್ತೆ ಅವರಿಗೆ. ಎಷ್ಟೋ ಹಣ ಎಲ್ಲೋ ಇಟ್ಟಿರ್ತೀವಿ, ಅದು ಸಿಗೋದಿಲ್ಲ. ಹೀಗೆ ಏನಾಗುತ್ತೆ, ಸಹಜವಾಗಿ ಎಲ್ಲರೂ ಗಾಬರಿಗೊಳ್ತಾರೆ, ಅಯ್ಯೋ ಎಲ್ಲೋಯ್ತು ಎಲ್ಲೋಯ್ತು ಎಲ್ಲೋಯ್ತು. ಅದಕ್ಕೆ ಆ ಸಮಯದಲ್ಲಿ ಗಾಬರಿಗೊಳ್ಳದೆ ಕಳೆದ ವಸ್ತುವಿಗೆ ಥ್ಯಾಂಕ್ಸ್ ಹೇಳಿ, ಯೂನಿವರ್ಸಿಟಿ ಥ್ಯಾಂಕ್ಸ್ ಹೇಳ್ತಾ ವಿಜುವಲೈಸೇಷನ್ ಮಾಡೋದಾಗಿ ಏನಾಗುತ್ತೆ, ಖಂಡಿತ ಆ ವಸ್ತು ನಮಗೆ ಸಿಗುತ್ತೆ. ಅದಕ್ಕೆ ನಾವು ಪ್ರತಿದಿನ ಹೊರಗಡೆ ಹೋಗುವಾಗ, ನಾನು ಸುರಕ್ಷಿತವಾಗಿ ಹೊರಗೆ ಹೋಗಿ ವಾಪಸ್ ಬರ್ತಾ ಇದ್ದೇನೆ, ಯೂನಿವರ್ಸಿಟಿ ಥ್ಯಾಂಕ್ಸ್ ಅಂತ 3 ಸಲ ಹೇಳ್ಬೇಕು. ಹಾಗೆ ಯಾವ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರೆ ಆ ವೆಹಿಕಲ್ ಕೂಡ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಾವು. ಹೀಗೆ ಮಾಡಿದಾಗ ನಮ್ಗೆ ಸುರಕ್ಷಿತವಾಗಿ ಹೋಗಿ ಬರ್ತೀವಿ. ಇದಕ್ಕೆ ಒಬ್ರು ಒಂದು ಅನುಭವ ಹಂಚ್ಕೊಂಡಿದ್ದಾರೆ, ಆಗ್ಲೇ ಸುಮಾರು ದಿನಗಳಾಯ್ತು. ಅವರು ಪ್ರತಿ ಸಲ ಹೊರಗಡೆ ಹೋಗ್ಬೇಕಾದ್ರೆ ಕೂಡ ಇದು ಗೊತ್ತಾದ್ಮೇಲೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ, ವೆಹಿಕಲ್ಸಿಗೆ ಹೇಳ್ತಿದ್ರಂತೆ, ಯೂನಿವರ್ಸಿಟಿಗೆ ಹೇಳ್ತಾ ಇದ್ರಂತೆ, ಹೀಗೆ ತುಂಬಾ ಹೇಳ್ತಾ ಇದ್ರಂತೆ. ಒಂದು ಸಲ ಅವ್ರ ಮಗನ ಜೊತೆ ಬೈಕ್ ಅಲ್ಲಿ ಹೋಗ್ಬೇಕಾರೆ ಸಡನ್ ಆಗಿ ಸ್ಕಿಡ್ ಆಗಿ ಕೆಳಗಡೆ ಬೀಳ್ತಾರೆ, ಇಬ್ರು ಬೀಳ್ತಾರೆ. ಆದ್ರೆ ಯಾವ ವೆಹಿಕಲ್ಸ್ ಅಲ್ಲಿ ಬೇಕಾದಷ್ಟು ಓಡಾಡ್ತಿರ್ತವೆ, ಯಾವ್ದು ಇವ್ರ ಹತ್ರ ಬಂದಿರಲ್ಲ, ಇವ್ರಿಗೂ ಚಿಕ್ಕ ಪುಟ್ಟ ಗಾಯನೂ ಆಗಿರಲ್ಲ. ಹಾಗೆ ಎದ್ದು ಮತ್ತೆ ಅವ್ರು ತಾವು ಎಲ್ಲಿಗೆ ಹೋಗ್ಬೇಕಂತ ಹೋಗ್ತಾರೆ. ನೋಡಿ ಹೇಗಾಯ್ತಿದ್ದು, ನಾರ್ಮಲ್ ಆಗಿದ್ರೆ ಏನೋ ಒಂದು ವೆಹಿಕಲ್ ಹೋಗ್ಬೇಕಾಯ್ತು ನಮ್ಮ ಮೇಲೆ, ಇಲ್ಲ ಅಂದ್ರೆ ಅಂತೇಳಿ. ಓಕೆ, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಯೂನಿವರ್ಸಿಗೆ ಲೆಟರ್ ಬರೆಯೋದು. ಎಷ್ಟು ಚೆನ್ನಾಗಿದೆಲ್ಲ, ಲೆಟರ್ ಬರೆಯೋದು ಅಭ್ಯಾಸನೇ ಹೋಗ್ಬಿಟ್ಟಿದೆ ಇವಾಗ. ತುಂಬಾ ಜನರಿಗೆ ಗೊತ್ತೂ ಇರಲ್ಲ, ಅಯ್ಯೋ ಈಗ ಪತ್ರ ಬರೆಯೋದು. ಯಾಕಂದ್ರೆ ಕೆಲವರೆಲ್ಲ ಹುಟ್ಟಿದಾಗಿಂದ ಮೊಬೈಲ್ಸ್ ನೋಡಿರ್ತಾರೆ, ಫೋನ್ಗಳು ಎಲ್ಲ ಮೆಸೇಜ್ ಕಳಿಸೋದು, ಅದ್ರಲ್ಲೇ ಏನಾದ್ರು ಡಾಕ್ಯುಮೆಂಟ್ಸ್ ಬರೆಯೋದು. ಆದ್ರೆ ಇಲ್ಲಿ ಏನ್ ಹೇಳಿದ್ರೆ ಆತನು ಯೂನಿವರ್ಸಿಗೆ ಲೆಟರ್ ಬರೀರಿ ಅಂತ. ಅಂದ್ರೆ ಕೆಲವರಿಗೆ ಎಲ್ಲ ಜರ್ನಲ್ ಬರೆಯಕ್ ಆಗಲ್ಲ, ನಮಗ್ ನೆನ್ಪಿರಲ್ಲ ಅಂತೇಳಿ ಡೈಲಿ ಇದನ್ನೇನ್ ಮಾಡ್ಬೇಕು ಅನ್ನೋರಿಗೆ. ಆದ್ರೆ ಆಕ್ಚುಲ್ ಆಗಿ ಎಲ್ಲವನ್ನೂ ಮಾಡ್ಬೇಕು, ಆದ್ರೆ ಲೆಟರ್ ಹೇಗ್ ಬರಿಬೇಕಂತ ಅವ್ರು ಹೇಳಿದ್ದಾರೆ. ಟು ದ ಯೂನಿವರ್ಸ್, ಬ್ರಹ್ಮಾಂಡಕ್ಕೆ ಅಂತ ಬರ್ದು, ನನಗೆ ಇಂಥದ್ದು ಬೇಕು, ನನಗೆ ಹಣ ಬೇಕು, ನನ್ ಕೆಲಸ ಬೇಕು, ನನಗೆ ಜಾಬ್ ಬೇಕು,
ಅಥವಾ ನನಗೆ ಮನೆ ಬೇಕು, ಏನಾದ್ರೂ ಬರೀ. ಎಲ್ಲ ಬರೆದ ಮೇಲೆ ಅದು ಆಗಿದೆ, ಆಲ್ರೆಡಿ ನನ್ನ ಹತ್ರ ಮನೆ ಕಟ್ಟಿಸ್ಬಿಟ್ಟಿದೀನಿ, ನನಗೆ ಒಳ್ಳೆ ಕೆಲಸ ಸಿಕ್ಬಿಟ್ಟಿದೆ, ನನಗೆ ಹಣ ಸಿಕ್ಬಿಟ್ಟಿದೆ ಅಂತೇಳಿ ವಿಜುವಲೈಸೇಷನ್ ಮಾಡಿಕೊಂಡು ನಂತರ ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತೇಳಿ 3 ಸಲ ಬರೆದು ಕೆಳಗಡೆ ಮಾಮೂಲು ಫ್ರಮ್ ಅಡ್ರೆಸ್ ಬರಿತೀವಲ್ಲ, ಅವಾಗ ನಮ್ಮ ಅಡ್ರೆಸ್ ಬರಿಬೇಕು ನೋಡಿ. ನಿಜವಾಗ್ಲೂ ಲೆಟರ್ ಇದ್ದಂಗೆ ಇರ್ಬೇಕು. ಆ ಲೆಟರ್ ಬರೆದು ಮಡಚಿ ಇಟ್ಟು ಬಿಡೋದು ಅಷ್ಟೇ ಕೆಲಸ. ನಿಮ್ಗೆ ಇನ್ನೇನು ಮಾಡೋ ಹಾಕಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡ್ರಿ ಭಗವಂತ ನಾವು ಮುಂದೆ ಹೋಗ್ಬೇಕಂತ ಎಷ್ಟೊಂದು ಅವಕಾಶಗಳನ್ನು ಕೊಡ್ತಿದ್ರು. ಒಂದು ಧ್ಯಾನ ಆಗಿರ್ಬೋದು, ಗ್ರಾಟಿಟ್ಯೂಡ್ ಆಗಿರ್ಬೋದು, ಒಂದು ಹೊಪ್ಪನೊಪ್ಪನೋ ಆಗಿರ್ಬೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಎಲ್ಲದಕ್ಕೂ ಬೇಸರ ನಮ್ಗೆ. ಅದನ್ನ ಯಾರು ಮಾಡ್ತಾರೆ? ಏನೋ ಥ್ಯಾಂಕ್ಸ್ ಹೇಳ್ಬಿಟ್ರೆ, ಲೆಟರ್ ಬರೆದ್ಬಿಟ್ರೆ ಎಲ್ಲ ಆಗ್ಬಿಡ್ತಾವ. ಇದು ನಮ್ಮ ಒಂದು ಆಟಿಟ್ಯೂಡ್. ಎಲ್ಲ ನಮ್ಮ ಜೀವನದಲ್ಲಿ ಮ್ಯಾಜಿಕ್ ನಡಿಬೇಕು ಅಂತಂದ್ರೆ ಇವೆಲ್ಲ ಮಾಡಲೇಬೇಕು. ಆಮೇಲೆ ಲೆಟರ್ ಬರೆಯುವಾಗ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮೋಡು ಇರಬಾರ್ದು. ಇದಾಗುತ್ತಾ, ಇದಿಲ್ಲ ಇರಬಾರ್ದು. ಈ ಕೆಲಸ ಆಗಿದೆ ಅನ್ನುವ ಭಾವನೆಯಲ್ಲಿ, ನಂಬಿಕೆಯಲ್ಲಿ ಇರಬೇಕು. ಶ್ರದ್ಧೆಯಿಂದ ಬರಿಬೇಕು. ಬರೆಯೋದು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಬರೆಯೋದು. ಇಲ್ಲಾಂದ್ರೆ ಯೂನಿವರ್ಸಿಗೆ ಹೇಳ್ಬಿಟ್ಟು ಕುತ್ಕೋಬೋದಾಗಿತ್ತಲ್ಲ. ಜರ್ನಲ್ ಆಗ್ಲಿ ಯಾಕೆ ಬರಿಬೇಕಂದ್ರೆ, ಬರೆಯುವಾಗ ನಮ್ಮ ಆ ಪೆನ್ನಿನ ಮೂಲಕ ನಮ್ಮ ಭಾವನೆಗಳು ಅದರ ಪೇಪರ್ ಮೇಲೆ ಹೊರಹೊಮ್ಮುತ್ತೆ. ನಂತರ ಇನ್ನೂ ವಿಷಯ ಹೇಳಿದಾರೆ ಅವರು. ಎಲ್ಲ ಆದ್ಮೇಲೆ ಏನಾದ್ರೂ ನಿಮಗೆ ಕೆಲಸ ಸಿಕ್ಕರೆ, ಒಂದ್ ಮನೆ ಕಟ್ಸಿದ್ರೆ ಸ್ವೀಟ್ ಕೊಡ್ತಿರ್ಲಿಲ್ಲ ಯಾರಿಗಾದ್ರು? ಅಯ್ಯೋ ಸಂತೋಷ ಹಂಚ್ಕೊಳ್ತೀರಾ, ಅದನ್ನೂ ಸಹ ವಿಜುವಲೈಸೇಷನ್ ಮಾಡಿ ಅಂತ ಹೇಳಿದ್ದಾರೆ. ನಂತರ ದಿನಕ್ಕೆ 1 ಸಲ ಆ ಲೆಟರ್ ಅನ್ನು ಓದಿ ಮತ್ತೆ ಮಡಚಿ ಇಟ್ಬಿಡೋದಷ್ಟೇ ಕೆಲಸ. ದಿನ 1 ಸಲ ಯಾವಾಗಾದ್ರೂ ಓದಿ. ಮತ್ತೆ ನಾವು ಆ ಯೂನಿವರ್ಸಿಗೆ ರಿಮೈಂಡ್ ಮಾಡಿದಾಗ ಆಗುತ್ತೆ. ಇದನ್ನು 28 ದಿನಗಳ ಕಾಲ ಮಾಡ್ಬೇಕು. ಮುಂಚೆನೆ ಇವತ್ತೆರಡು ದಿವಸ ಆಯ್ತಾ ಬರ್ದು, ಅಯ್ಯೋ ನನ್ ಕೆಲಸ ಆಗಿಲ್ಲ ಇನ್ನ, ಅಯ್ಯೋ ಏನ್ ಮೆಸೇಜ್ ಬಂದಿಲ್ಲ. ನೋ, ಯಾವ್ದು ಮಾಡ್ಬೇಕು ಅದನ್ನ ವೇಟ್ ಮಾಡ್ಬೇಕು. 28 ದಿವಸ ಅಂತ ಹೇಳಿದಾರೆ. ಆದ್ರೆ ಒಂದೊಂದ್ಸಲ 1 ತಿಂಗಳಾಗ್ಬೋದು, 2 ದಿನ. ಪೇಷನ್ಸ್ ಇರ್ಬೇಕು. ಮೆಸೇಜ್ ಬರುತ್ತೆ. ಹೇಗ್ ಬರುತ್ತೆ ಅಂದ್ರೆ, ಒಂದು ಬಟರ್ಫ್ಲೈ ನಿಮ್ಮ ಮುಂದೆ ಅಡ್ಡಾಡ್ತಾ ಇರ್ತದೆ. ನಿಮ್ ಗಾರ್ಡನ್ ಅಲ್ಲಿ ಆಗಿರ್ಬೋದು, ಮನೆಯೊಳಗಂತೂ ಬರಕ್ ಸಾಧ್ಯ ಇಲ್ಲ, ಎಲ್ಲೋ ಅಪರೂಪಕ್ಕೆ ಬರುತ್ತೆ. ಗಾರ್ಡನ್ ಅಲ್ಲಿ ಬರ್ಬೋದು, ನೀವು ಹೊರಗಡೆ ಹೋಗ್ಬೇಕ ಪದೇ ಪದೇ ನಿಮ್ ಮಕ್ಕದ ಹತ್ರ ಬರ್ತಾ ಇರ್ಬೋದು, ಇಲ್ಲ ನಿಮ್ ಫ್ರೆಂಡ್ ಮೂಲಕ ಏನಾದ್ರೂ ಮೆಸೇಜ್ ಬರ್ಬೋದು. ಅಂದ್ರೆ ನಿಮಗೆ ಇದು ಒಳ್ಳೆ ಸೂಚನೆ, ನಿಮ್ಮ ಕೆಲಸ ಆಗುವ ಹಂತದಲ್ಲಿ ಇದೆ ಎನ್ನುವ ಒಂದು ಇಂಟ್ಯೂಷನ್ ಇದೆ. ಇದು ಅಂತ ಹೇಳಿದ್ರು. ಯೂನಿವರ್ಸಿಟಿ ಲೆಟರ್ ಬರೆಯೋದು ಗೊತ್ತಾಯ್ತಲ್ಲ ನಿಮ್ಗೆ. ನಿಮ್ಗೆ ಏನ್ ಬೇಕು ಅಂತ ಟು ದ ಯೂನಿವರ್ಸ್ ಅಂತ ಬರ್ದು, ಬ್ರಹ್ಮಾಂಡ ನಿಮ್ಗೆ ಏನ್ ಬೇಕು ಅದನ್ನ ಬರ್ದು, ಆಲ್ರೆಡಿ ಕೆಲಸ ಆಗಿದೆ ಅಂತ ಭಾವನೆಯಿಂದ ಇದ್ದು, ನಂತರ ಕೆಳಗಡೆ ಥ್ಯಾಂಕ್ ಯು ಅಂತ ಯೂನಿವರ್ಸಿಟಿಗೆ ಬರ್ದು, ನಿಮ್ಮ ಫ್ರಮ್ ಅಡ್ರೆಸ್ ಬರ್ದು, ದಿನಕ್ಕೆ 1 ಸಲ ಓದಿ ಕ್ಲೋಸ್ ಮಾಡಿ ಇಡಬೇಕು. ಓಕೆನಾ? ನೆಕ್ಸ್ಟ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಅಂತ ಇದಾವೆ. ನಾವು ಡೈಲಿ ತಗೊಳೋದೇ. ನಾವು ಡೈಲಿ ಯಾರಿಗಿರಲ್ಲ ರೀ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಎಲ್ಲರಿಗೂ ಬೇಕು ಆರೋಗ್ಯ. ಈ ಭಾವನೆ, ಈ ಆಲೋಚನೆ ಎಷ್ಟು ಮುಖ್ಯನೋ, ನಾವು ತೆಗೆದುಕೊಳ್ಳುವ ಆಹಾರ, ನೀರು ತುಂಬಾ ಮುಖ್ಯ. ಇದೆ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಅಂತ. ಏನಿದು ಆಹಾರ ನೀರು ದಿನ ತಗೊಂತೀವಿ, ಇದು ಏನ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್, ಇದ್ರಲ್ಲೇನಿದೆ ಮ್ಯಾಜಿಕ್ ಅಂತ ನೀವು ಕೇಳ್ಬೋದು. ಎಲ್ಲ ಇರೋದು ಇದ್ರಲ್ಲೇ. ಯಾಕೆ? ಸರಿಯಾಗಿ ನಾವು ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನೀರು ಕುಡಿತಾ ಇಲ್ಲ. ನೀರೆಷ್ಟು ಜನ ಕುಡಿತಾರೆ ಹೇಳ್ರಿ? 1 ಗಂಟೆಗೆ 1 ಲೋಟ ನೀರು? ನೋ. ಎಷ್ಟು ಜನ ಆಹಾರವನ್ನು ತೃಪ್ತಿಯಿಂದ ಥ್ಯಾಂಕ್ಸ್ ಹೇಳ್ತಾ ಅದನ್ನ ನೋಡ್ತಾ ಊಟ ಮಾಡ್ತಾರೆ? ಇಲ್ಲ. ಎಲ್ಲರಿಗೂ ಧಾವಂತ ಬದುಕು. ಊಟ ಮಾಡ್ಬೇಕಾದ್ರೆ ಫೋನು, ಬಿಸ್ನೆಸ್ ವಿಷಯ ಮಾತಾಡ್ತಿರ್ತಾರೆ. ಏನ್ ತಿಂತಾ ಇದ್ರಿ, ಎಷ್ಟು ಒಳಗಡೆ ಹೋಗ್ತಾ ಇದ್ರಿ ನೋ ಗೊತ್ತಿಲ್ಲ. ಇಲ್ಲ ಟಿವಿ ನೋಡ್ಕೊಂತ ತಿನ್ನೋದು. ಅಯ್ಯೋ ಅಯ್ಯೋ ಅವ್ರು ಅಳ್ತಾ ಇದ್ರೆ ನಾವು ಅಳ್ತಾ ಇರೋದು, ಅಯ್ಯೋ ಏನಾಯ್ತು ಏನೋ ಅಂತ ಹೇಳಿ. ಆ ಭಾವನೆ, ಆತಂಕದ ಜೊತೆ ತುತ್ತನ್ನು ಒಳಗಡೆ ಇಡುತ್ತಾ ಇದ್ದೀವಿ. ಎಂತ ವೈಬ್ರೇಷನ್ ತಗೊಂತಾ ಇದೀವಿ ನಾವು. ಸ್ವಲ್ಪ ಯೋಚನೆ ಮಾಡಿ.
ಡೈಲಿ ಎಲ್ಲರ ಜೀವನದಲ್ಲಿ, ಎಲ್ಲರ ಮನೆಯಲ್ಲಿ ನಡೆಯುವ ಕೆಲಸನೇ ಇದು. ಅದೇ ಆಹಾರ ನೋಡ್ತಾ ಅಬ್ಬಾ ಎಷ್ಟು ಚೆನ್ನಾಗಿದೆ, ಏನ್ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಇದನ್ನ ತಿಂದ್ರೆ ನನ್ನ ಎಷ್ಟು ಹೆಲ್ತ್ ಚೆನ್ನಾಗಿರುತ್ತೆ, ಭಗವಂತ ನಿನಗ್ ಥ್ಯಾಂಕ್ಸ್ ಅಪ್ಪ, ಇವತ್ತು ಊಟ ಕೊಟ್ಟಿದ್ಯಾ, ಮಾಡಿದವರಿಗೂ ಥ್ಯಾಂಕ್ಸು, ಊಟಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ತಾ ತೃಪ್ತಿಯಿಂದ ಎಷ್ಟು ಜನ ನಾವು ಊಟ ಮಾಡ್ತೀವಿ. ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಊಟದ ಜೊತೆ ಎಂತ ಎಮೋಷನ್ಸ್ ಅನ್ನು ಒಳಗಡೆ ಕೊಳಿಸ್ತಾ ಇದೀವಿ, ಹೌದಾ? ಆಮೇಲೆ ನೀರಷ್ಟೇ, ಸರಿಯಾಗಿ ನೀರನ್ನು ಕುಡಿಯೋದಿಲ್ಲ. ಆ ನೀರಿಗೂ ಸಹ ನಾವು ಕುಡಿಬೇಕಾದ್ರೆ ಥ್ಯಾಂಕ್ ಯು, ಐ ಲವ್ ಯು ಅಂತ ಕುಡಿಯೋದು. ನಾನು ಪ್ರತಿ ಸಲ ಕುಡಿಬೇಕಾದ್ರೆ ಇದನ್ನೇ ಹೇಳ್ತಾ ಕುಡಿತೀನಿ. ಸ್ವಲ್ಪ ದಿನ ಅಷ್ಟೇ, ಅದು ಒಂದು ನಿಮಗೆ ರೊಟೀನ್ ಆದಂಗ ಆಗ್ಬಿಡುತ್ತೆ, ಯಾವ್ದು ಕಷ್ಟ ಅನ್ಸಲ್ಲ, ನಂಬಿಕೆ ಇರಬೇಕು. ಆ ನೀರಿಗೆ ಥ್ಯಾಂಕ್ಸ್ ಹೇಳಿದಾಗ, ನಾನು ಆಗ್ಲೇ ಫಸ್ಟ್ ಡೇನೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದ್ದಲ್ಲ, ಕೈ ಮೇಲೆ ನೀರ್ ಬಿದ್ರೆ ಏನಾಗಿಲ್ಲ ಅಂತ. ಒಳಗಡೆ ಆ ಥ್ಯಾಂಕ್ಸ್ ಹೇಳಿದಾಗ ಪಾಸಿಟಿವ್ ವೈಬ್ರೇಷನ್ ನೀರಿನ ಜೊತೆ ಮಿಕ್ಸ್ ಆಗಿ ನಮ್ಮ ದೇಹದಲ್ಲಿ ಎಷ್ಟು ಅದ್ಭುತ ಪರಿಣಾಮ ಬೀರುತ್ತೆ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಒಳ್ಳೆಯ ಆಹಾರವನ್ನು ಒಳ್ಳೆಯ ವೈಬ್ರೇಷನ್ ಜೊತೆ ನಾವು ಸೇರಿಸ್ಬೇಕು. ಎಮೋಷನ್ಸ್ ಜೊತೆಗೆ ಸೇರಿಸಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಹಾಳಾಗುತ್ತೆ, ನಮಗೆ ಸಿಗಬೇಕಾದ ಪ್ರೋಟೀನ್ಸ್ ವಿಟಮಿನ್ಸ್ ಸಹ ಸಿಗೋದೇ ಇಲ್ಲ. ಹಾಗೆ ಅಡಿಗೆ ಮಾಡುವಾಗ ಎಸ್ಪೆಷಲಿ ಹೆಂಗಸರು ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೆಲ್ಲ ಟಿಫನ್ ಅಡಿಗೆ ಮಾಡ್ಬೇಕಲ್ಲಪ್ಪ, ಏನೋ ಒಂದು ಸಿಂಪಲ್ ಮಾಡಿ ಹಾಕ್ಬಿಡೋಣ ಅತ್ಲಾಗ, ಬೇಗ ಮುಗಿಸ್ಬಿಟ್ರೆ ಯಾವ್ದೋ ಒಂದು ಸೀರಿಯಲ್ ನೋಡ್ಬೋದು, ಆರಾಮಾಗ ಫ್ರೆಂಡ್ಸ್ ಜೊತೆ ಫೋನ್ ಮಾಡ್ತಂತ ನೋ, ಖುಷಿಯಿಂದ ಅಡಿಗೆ ಮಾಡ್ಬೇಕು. ದಿನಾ ಅಡಿಗೆ ಮನೆಗೆ ಹೋಗಿ ಆ ಅಡಿಗೆ ಸಾಮಾನುಗಳಿಗೆ, ಸ್ಟೌವಿಗೆ ಥ್ಯಾಂಕ್ಸ್ ಹೇಳ್ತಾ, ಅಡಿಗೆ ಇದು ರುಚಿಯಾಗ್ಲಿ, ನೈವೇದ್ಯ ಆಗ್ಲಿ, ಎಲ್ಲರೂ ಇದನ್ನ ಸೇವಿಸಿದಾಗ ಅವರಿಗೂ ಅವರೆಲ್ಲರೂ ಧ್ಯಾನ ಪ್ರಚಾರ ಮಾಡ್ಲಿ ಅಂತೇಳಿ ನಾವು ಒಂದು ಒಳ್ಳೆಯ ಥಾಟ್ ಇಟ್ಕೊಂಡು ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಂತ ಮಾಡ್ಬೇಕು. ನಾನು ದಿನ ಹಾಗೆ ಮಾಡೋದು. ನೀವ್ ಕೇಳೋದು ಏನ್ರಿ ಮೇಡಮ್ ಎಲ್ಲ ನಿಮ್ದೇ ಎಕ್ಸಾಂಪಲ್? ಹೌದು, ನಾನ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನನಗೆ ಅಡಿಗೆ ಮಾಡಕ್ಕೆ ತುಂಬಾ ಇಷ್ಟ. ಎದ್ದ ತಕ್ಷಣ ಏನ್ ಮಾಡ್ಲಿ ಅಂತ ಇನ್ನ ಏನಾದ್ರು ಹೊಸಾದ್ ಮಾಡೋಣ, ಹಾಗೆ ನಾವು ಮಾಡ್ಬೇಕು. ಈಗ ಇನ್ನೊಂದೆರಡು ನಿಮಗೆ ಎಕ್ಸ್ಪೆರಿಮೆಂಟ್ಸ್ ಹೇಳ್ತೀನಿ ಡೈಲಿ ಮಾಡೋದು. ನಿಮಗೆ ಅನ್ಸ್ಬೋದು ಎಷ್ಟೊಂದು ಹೇಳ್ತೀರಾ ಮೇಡಮ್, ಯಾವಂತ ಯಾವುದು ಎಷ್ಟು ಸಮಯನೂ ತಗೊಳಲ್ಲ, ಅಭ್ಯಾಸ ಆಗ್ಬಿಟ್ರೆ ನಮಗೆ ದಿನನಿತ್ಯದ ಒಂದು ರೊಟೀನ್ ಅಂಗ ಆಗ್ಬಿಡುತ್ತದು. ಓಕೆ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ನಿಮ್ ಒಂದು ಪೇಪರ್ ನಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಬರೆದ್ಬೇಕು. ನಿಮ್ಗೆ ಏನು ಸಪೋಸ್ ನನಗೆ ಒಳ್ಳೆಯ ಕೆಲಸ ಸಿಗಬೇಕು ಅಂತ ಬರೆದು ಆ ಪೇಪರ್ ಅನ್ನು ಮಡಚಿಡ್ಬೇಕು. ಮಡಚಿ ಆ ಪೇಪರ್ ಮೇಲೆ ಒಂದು ಗ್ಲಾಸ್, ಗಾಜಿನ ಗ್ಲಾಸ್ ನೀರು ಇಡಬೇಕು. ನೀರಿಟ್ಟು ಮತ್ತೆ ಆ ನೀರಿನ ಮೇಲೆ ಕೈ ಮುಚ್ಚಿ ನಿಮ್ಗೆ ಏನ್ ಬೇಕು ಅದನ್ನ ಕೆಲಸ ಸಿಗಬೇಕು, ಥ್ಯಾಂಕ್ ಯು ಅಂತ ಹೇಳಿ ಆ ಒಂದು ಯಾವ್ದಾದ್ರು ಪ್ಲೇಟ್ ಮುಚ್ಚಿಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರು ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನೀವು ಕುಡಿಬೇಕು. ಹೀಗೆ ಅಂದ್ರೆ ನೀರು ಮತ್ತೆ ರಾತ್ರಿ ಇಡಬೇಕು, ಬೆಳಿಗ್ಗೆ ಕುಡಿಬೇಕು. ಹೀಗೆ 21 ದಿನ ಆದ ಮೇಲೆ ನಿಮ್ಮ ವಿಶ್ ಪೂರ್ತಿ ಆಗುತ್ತೆ. ನೀವು ಕೇಳ್ಬೋದು ಮೇಡಮ್ ಕರೆಕ್ಟ್ 20 ದಿವಸಕ್ಕೆ ಪೂರ್ತಿ ಆಗುತ್ತಾ? ಆಗುತ್ತೆ, ಆದ್ರೂ ಒಂದೊಂದ್ಸಲ ಇಟ್ ಎಕ್ಸ್ಟೆಂಡ್ಸ್, ಕಾಯ್ಬೇಕು. ಬಟ್ ಕೆಲಸ ಮಾತ್ರ ನಿಜವಾಗ್ಲೂ ಆಗುತ್ತೆ. ಹಾಗೆ ಆ ನೀರು ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆಗಳನ್ನು ತರುತ್ತೆ, ತುಂಬಾ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ. ಇದು ಒಂದು ಎಕ್ಸ್ಪೆರಿಮೆಂಟ್, ಅದು ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಇನ್ನೊಂದು, ಇದನ್ನ ಎಕ್ಸ್ಪೆರಿಮೆಂಟ್ ಅಷ್ಟೇ, ಇದನ್ನ ಸುಮ್ನೆ ನೀವು ನಂಬಿಕೆ ಬರೋಕೆ ಮಾಡಿ ತೋರಿಸಿದಾರ ಅವ್ರು. ಆ ತರ ಹೇಳಿದಾರೆ. 2 ಗ್ಲಾಸ್ ನೀರ್ ತಗೋಬೇಕು, 2 ಗ್ಲಾಸ್ ನಲ್ಲಿಯೂ ಅಕ್ಕಿ ಹಾಕ್ಬೇಕು, 1 ಗ್ಲಾಸ್ಗೆ ಥ್ಯಾಂಕ್ ಯು ಅಂತ 3 ಸಲ ಹೇಳ್ಬೇಕು, ಇನ್ನೊಂದು ಗ್ಲಾಸಿಗೆ ಬೈಬೇಕು. ಏನಾಗ್ತದೆ, ಯಾವ ಗ್ಲಾಸ್ ಅಲ್ಲಿ ನೀವು ಇದನ್ನ ಡೈಲಿ ಮಾಡ್ಬೇಕು, ಒಂದ್ ಸ್ವಲ್ಪ ದಿನ, ಒಂದು ವಾರ ಇರ್ಬೋದು. ಅಕ್ಕಿ ಎಷ್ಟು ದಿವಸ ಇರುತ್ತಾರೆ ಅಷ್ಟೆಲ್ಲ. ಎಲ್ಲಿ ಬೈತಾ ನೀವು ಇದಿರೋ ಆ ನೀರಿನಲ್ಲಿ ಅಕ್ಕಿ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ನೀವು ದಿನಾ ಥ್ಯಾಂಕ್ಸ್ ಹೇಳ್ತಿರಲ್ಲ, ಅದರಲ್ಲಿ ಅದು ಹಾಗೆ ಫ್ರೆಶ್ ಆಗಿರುತ್ತೆ.
ನೋಡ್ರಿ, ನಮ್ಮ ದೇಹದಲ್ಲಿ ಒಳಗೆ ಹೋಗ್ತಾ ಇರೋ ಆಹಾರ ಹಾಗೂ ನೀರು ಎಮೋಷನ್ಸ್ ಜೊತೆ ಸೇರಿದ್ರೆ ಹೇಗೆ ಪರಿವರ್ತನೆ ಆಗುತ್ತೆ ಅಂತ ಇದರಿಂದ ನಾವು ಊಹಿಸ್ಕೋಬಹುದು. ಇದು ಜಸ್ಟ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಆ ನೀರೇನ್ ಕುಡಿಯೋಂಗಿಲ್ಲ, ಏನು ಮಾಡಂಗಿಲ್ಲ. ಅಂದ್ರೆ ಒಂದು ವೈಬ್ರೇಷನ್ ಆ ನೀರು ಸಹ ತಗೊಂಡು ಯಾವ ತರ ಪರಿಣಾಮ ಬೀರುತ್ತೆ ಅಂತೇಳಿ ಇದ್ರೊಳಗೆ ತೋರಿಸಿದ್ದಾರೆ. ಓಕೆ, ಈಗ ನಾವು ಇವತ್ತಿನ ಕೊನೆಯ ಹಂತಕ್ಕೆ ಬಂದ ರಿಮೈಂಡ್ ಅಂದ್ರೆ ರಿವಿಷನ್ ಎಕ್ಸರ್ಸೈಸ್ ಅಂತೀವಲ್ಲ, ಆ ತರ ಇರುತ್ತೆ. ಎಲ್ಲವೂ ಕಲ್ತ್ವಿ ಅಲ್ಲ. ಆದ್ರೆ ಮತ್ತೆ ಕನ್ಫ್ಯೂಸ್, ಏನ್ ಮಾಡ್ಬೇಕಪ್ಪ? ಬ್ಲೆಸ್ಸಿಂಗ್ಸ್ ಮಾಡ್ಬೇಕಾ? ಯಾವ ಟೈಮಲ್ಲಿ ಮಾಡ್ಬೇಕು? ಜರ್ನಲ್ ಬರಿ ಅಂತ ಹೇಳಿದ್ರು ಬೆಳಿಗ್ಗೆ ಬರಿಬೇಕಾ? ನೀರಿಡ ಅಂತ ಹೇಳಿದ್ರು, ಲೆಟರ್ ಬರಿ ಅಂತ ಹೇಳಿದ್ರು, ಏನ್ ಮಾಡ್ಬೇಕಪ್ಪ? ಅದಕ್ಕೆ ಯಾವ ಕನ್ಫ್ಯೂಷನ್ ಬೇಡ ಅಂತ ನಾನು ಮತ್ತೆ ನಿಮಗೆಲ್ಲ ಹೇಳ್ತೀನಿ. ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ 10 ಬ್ಲೆಸ್ಸಿಂಗ್ಸ್ ಅನ್ನು ಹೇಳ್ಕೊಳ್ಬೇಕು. 10 ಅಂತ ನಂಬರ್ ಅಷ್ಟೇ, ಎಷ್ಟಾದ್ರೂ ಹೇಳ್ಕೋಬಹುದು. ನಂತರ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪ್ರತಿಯೊಂದು ಕೆಲಸಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು. ನಂತರ ಜರ್ನಲ್, ಇದು ಇಂಪಾರ್ಟೆಂಟ್. ನಿಮಗೆ ಏನ್ ಬೇಕೋ, ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕನ್ಸೋ ಡೈಲಿ ಹೇಳ್ತಾ ಥ್ಯಾಂಕ್ ಯು ಅಂತ ಕೊನೆಯಲ್ಲಿ ಬರಿಬೇಕು. ಹಾಗೆ ನಿಮಗೆ ಸಹಾಯ, ಆ ದಿನ ಯಾರಾದ್ರೂ ಸಹಾಯ ಮಾಡಿರ್ತಾರ ನಿಮಗೆ, ಅವ್ರಿಗೆ ಹೆಸರು ಬರೆದು ಥ್ಯಾಂಕ್ ಯು ಅಂತ 3 ಸಲ ಬರೀರಿ. ಹಾಗೆ ಮ್ಯಾಜಿಕ್ ಕ್ರಾಫ್ಟ್ ನೈಟ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಆ ದಿನ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದಿರಾ, ಧ್ಯಾನ ಪ್ರಚಾರ ಮಾಡಿದಿರಾ, ಅಥವಾ ಯಾರಿಗಾದ್ರೂ ಸಹಾಯ ಮಾಡಿದಿರಾ, ಅಥವಾ ನಿಮಗೆ ಏನಾದ್ರೂ ಸಂತೋಷ ಆಗೋ ತರ ಇನ್ಸಿಡೆಂಟ್ ಆಗಿದಿರಾ, ಅದನ್ನ ಆ ರಾಕ್ ಹತ್ರ ಹೇಳ್ಕೊಂಡು ಥ್ಯಾಂಕ್ ಯು ಅಂತ 3 ಸಲ ಹೇಳಿ. ಹಾಗೆ ನಿಮ್ಮ ಸಂಬಂಧಗಳು ಸರಿ ಇಲ್ಲದಿದ್ದರೆ, ಯಾವ ಸಂಬಂಧನ ಆಗಿರ್ಬೋದು, ಅವರ ಫೋಟೋ ಇಟ್ಕೊಂಡು ಡೈಲಿ ಅವರಿಗೆ 3 ಸಲ ಥ್ಯಾಂಕ್ ಯು ಅಂತ ಹೇಳ್ಬೇಕು. ನಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ ಅಂತೇಳಿ ವಿಜುವಲೈಸೇಷನ್ ಮಾಡ್ಕೋಬೇಕು. ಈ ತರ ಮಾಡಿದಾಗ ಸಂಬಂಧ, ರಿಲೇಶನ್ಶಿಪ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಆಹಾರ ಮತ್ತು ನೀರನ್ನು ಕೃತಜ್ಞತೆಯಿಂದ ತೆಗೆದುಕೊಳ್ಳಿ. ನೋಡಿ, ಇಷ್ಟು ಪಾಯಿಂಟ್ಸ್ ಹೇಳಕ್ಕೆ 1 ವಾರ ತಗೊಂಡಿದೀವಲ್ಲ. ಯಾಕೆ? ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕು. ಯಾಕೆ, ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದಾಗ ತಾನೇ ನಿಮಗೆ ಅರ್ಥ ಆಗೋದು, ಅದನ್ನ ನಾವು ಫಾಲೋ ಮಾಡಕ್ಕಾಗತ್ತೆ. ಅದಕ್ಕೋಸ್ಕರ ಇಷ್ಟು ತಪ್ಪದೆ ಪ್ರತಿದಿನ ಇದನ್ನ ಲೈಫ್ ಲಾಂಗ್ ಮಾಡ್ಬೇಕು. ನಮ್ಮ ಕೆಲಸ ಇವತ್ತು ಆಯ್ತು, ಇದು ಮುಗೀತಪ್ಪ, ಇನ್ಯಾಕೆ ಮತ್ತೆ ಗ್ರಾಟಿಟ್ಯೂಡ್? ನೋ. ನಮ್ಮ ಜೀವನದ ಕೊನೆಯ ಉಸಿರು ಇರೋವರೆಗೆ ನಾವು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಕೆಲಸ ಆಗಿದ್ರು ಆಗದೇ ಇದ್ರು ಕೂಡ. ಜರ್ನಲ್ ಬರಿಬೇಕು. ಯಾವುದೋ ಒಂದು ಕಾರಣಾಂತರದಿಂದ ಬಿಟ್ರು ಓಕೆ, ಏನು ತೊಂದರೆ ಇಲ್ಲ. ಎಲ್ಲಿಗೋ ಹೋಗಿರ್ತೀವಿ, ಆಗೋದಿಲ್ಲ ಬರೆಯೋದಕ್ಕೆ. ಈಗ ಗಂಡಸರಿಗಂತೂ ತುಂಬಾ ಕಷ್ಟ ಅಲ್ಲ, ಎಷ್ಟೊತ್ತಿಗೂ ಮನೆಗೆ ಬರ್ತಿರ್ತಾರೆ, ಪರವಾಗಿಲ್ಲ. ನೀವ್ ಯಾವಾಗ ನೆನಪಾದ್ರೆ, ಯಾವಾಗ ಫ್ರೀ ಇದ್ರೆ ಅವಾಗ ಬರೀರಿ. ಓಕೆ. ಆಮೇಲೆ ಆದಷ್ಟು ಊಟ ಮಾಡುವಾಗ ಮೊಬೈಲ್ ಅನ್ನು ಬಳಸಬೇಡಿ, ಟಿವಿ ನೋಡ್ತಾ ಊಟ ಮಾಡಬೇಡಿ. ನಿಮಗೆ ಏನ್ ಅನ್ಸುತ್ತೋ ಅದ್ರಲ್ಲಿ ಬರೀರಿ. ಯಾರಿಗೆ, ಪ್ರತಿಯೊಬ್ಬರಿಗೆ ದಾರಿಯಲ್ಲಿ ಸಿಕ್ಕೋ, ಅಂದ್ರೆ ನಿಮಗೆ ಸಹಾಯ ಮಾಡಿದ್ರೆ, ಆಟೋ ಆಗಿರ್ಬೋದು, ಬಸ್ಸಲ್ಲಾಗಿರ್ಬೋದು, ಇಲ್ಲ ಯಾವ್ದಾದ್ರು ಕಾರ್, ಬಾಡಿಗೆ ಕಾರ್ ಇರ್ತಾವಲ್ಲ, ಕ್ಯಾಬಲ್ಲಿ ಹೋಗ್ತಿರ್ಬೋದು, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ತರಕಾರಿ ತಗೊಳ್ತಾ ಇರ್ತಾರೆ, ಅವರಿಗೂ ಥ್ಯಾಂಕ್ಸ್ ಹೇಳಿ. ನಿಮ್ಗೆ ಏನು ಇದ್ರಲ್ಲಿ ಸಂಕೋಚ ಪಟ್ಕೊಳೋದಿಲ್ಲ, ಖುಷಿಯಾಗಿ ಹೇಳ್ಬೇಕು. ಆ ವೈಬ್ರೇಷನ್ ಅವ್ರಿಗೆ ಮುಟ್ಟುತ್ತೆ. ಅವ್ರು ತರಕಾರಿ ತಗೊಂತಿರ್ತಾರೆ, ಬೋಣಿಗೆ ಅಂತ ಹೇಳ್ತಾರಲ್ಲ, ತಗೊಂಡು ಥ್ಯಾಂಕ್ ಯು ಅಂತ ಹೇಳಿ ತಗೊಂಡು, ನಿಮಗೆ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಹೇಳಿ ಮನಸ್ಸಲ್ಲಿ ನಾವು ಹೇಳೋದು. ಥ್ಯಾಂಕ್ಸ್ ಅಂತ ಜೋರಾಗಿ ಹೇಳೋದು, ಅವ್ರ ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ ನಾವು ಮನಸ್ಸಲ್ಲೇ ಹೇಳೋದು. ಏನ್ ತಪ್ಪಿದರೆ? ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಟ್ರೆ ಏನು ತಪ್ಪಿಲ್ಲ. ಈ ತರ ಎಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರೋ ನೆಗೆಟಿವ್ ಎಮೋಷನ್ಸು, ನೆಗೆಟಿವ್ ಆಟಿಟ್ಯೂಡು, ಥಾಟ್ಸ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ಬೇಕಂದ್ರೆ ನಮಗೆ ಬರಲ್ಲ, ಕಂಪ್ಲೇಂಟ್ಸ್ ಹೋಗ್ಬಿಡುತ್ತೆ. ಯಾಕಂದ್ರೆ ನೀವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ, ಎಲ್ಲಿ ಕಂಪ್ಲೇಂಟ್ ಇರುತ್ತೆ ನಿಮಗೆ? ಅಕಸ್ಮಾತ್ ಯಾರಿಗಾದ್ರೂ ಕೇಳ್ಬೇಕಂದ್ರೆ, ಯಾಕೆ ಬಿಡಪ್ಪ, ಅವ್ರಿಗೆ ಯಾಕೆ ನಾವು ಕಂಪ್ಲೇಂಟ್ ಹೇಳ್ಬೇಕು, ನಾವ್ ಏನ್ ಮಾಡ್ತೀವಿ ಅವ್ರ ಮೇಲೆ ಹೇಳೋದ್ರಿಂದ ನನಗೇನ್ ಸಿಗುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ.
ಮನೇಲಿರೋ ಫ್ಯಾಮಿಲಿ ಮೆಂಬರ್ಸಿಗೂ ಥ್ಯಾಂಕ್ಸ್ ಹೇಳ್ರಿ. ಹೆಂಡತಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿರ್ತಾಳ, ತುಂಬಾ ಚೆನ್ನಾಗಿದೆ ಕಣೆ, ಥ್ಯಾಂಕ್ ಯು ಅಂತ ಹೇಳ್ರಿ. ಅವ್ರ ಮನಸ್ಸು ಎಷ್ಟು ಅರಳುತ್ತೆ. ಹಾಗೆ ನಿಮ್ಮ ಯಜಮಾನ್ರು ಏನಾದ್ರೂ ತಂದು ಕೊಟ್ಟಾಗ ಥ್ಯಾಂಕ್ಸ್ ಕಣ್ರಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನೀವು ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದೀರಿ, ತುಂಬಾ ಥ್ಯಾಂಕ್ಸ್ ಕಣ್ರಿ ಅಂತ. ಮಕ್ಳಿಗೆ ಥ್ಯಾಂಕ್ಸ್ ಹೇಳ್ರಿ. ಮಕ್ಕಳು ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೀಗೆ ಪ್ರತಿ ಒಂದನ್ನು ನಾವು ಮಾಡ್ತಾ ಮಾಡ್ತಾ ಹೋಗ್ಬೇಕು. ಅಲ್ಲಿ ಮನಸ್ಸು ಅರಳುತ್ತೆ, ಗ್ರಾಟಿಟ್ಯೂಡ್ ನಮ್ಮ ಒಳಗೆಲ್ಲ ತುಂಬಿಕೊಳ್ಳುತ್ತೆ. ಅದು ಇನ್ನೊಬ್ರಿಗೂ ಕಳಿಸ್ತೀವಿ, ಯೂನಿವರ್ಸಿಗೂ ಕಳಿಸ್ತೀವಿ. ಇದರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಒಂದು ಥ್ಯಾಂಕ್ಸ್ ಎಂತ ಕೆಲಸ ಮಾಡುತ್ತೆ. ಅದಕ್ಕೆ ಆ ತರ ಏನ್ ಹೇಳಿದ್ರಂತೆ, ಮ್ಯಾಜಿಕ್ ಅಂತ ಹೇಳಿದ್ರ. ಅದಕ್ಕೆ ಮ್ಯಾಜಿಕ್ ಮತ್ತೆ ಅದ್ಭುತ ಅಲ್ಲ ನೋಡಿ. ನಾವು ತಿಳ್ಕೊಂಡ್ ಮಾಡ್ತೀವಿ ಅಷ್ಟೇ, ಅವ್ರ ಬುಕ್ಕನ್ನೇ ಬರೆದು ಬಿಟ್ಟಿದ್ದಾರೆ. ಎಷ್ಟು ಜನರಿಗೆ ಸಹಾಯ ಆಗ್ತಾ ಇದೆ ಅದು. ಹಾಗೆ ನಾವು ಈ ಜ್ಞಾನನ ಇತರರಿಗೂ ಹಂಚ್ಬೇಕು. ಇದೊಂದೇ ಅಂತಲ್ಲ, ಎಂತ ಜ್ಞಾನ ಕೊಡ್ತಾ ಇದಾರೆ ಈ ವೇದಿಕೆಯಲ್ಲಿ, ಎಲ್ಲವನ್ನೂ ಹೇಳ್ಬೇಕು. ಇಲ್ಲ ಅವ್ರನ್ನ ಸೇರಿಸ್ಬೇಕು. ಈ ಚಾನಲ್ಗೆ ನೀನು ಬಾ, ನೀನು ಈ ಜೂಮ್ ಅಲ್ಲಿ ನೀನ್ ಸೇರ್ಕೋ, ಎಷ್ಟು ಚೆನ್ನಾಗಿರುತ್ತೆ ನೋಡು. ಅಷ್ಟು ಕೆಲಸ ಮಾಡ್ಬೇಕು ನಾವು. ಇಲ್ಲ ಒಂದು ದಿವಸ ಆ ಲಿಂಕ್ ಅನ್ನು ನಿಮ್ಮ ಗ್ರೂಪ್ ನಲ್ಲಿ, ಯಾವ್ದನ್ನ ಫ್ರೆಂಡ್ಸ್ ಗ್ರೂಪ್ ಅಲ್ಲೋ ನಿಮ್ ರಿಲೇಷನ್ಸ್ ಗ್ರೂಪ್ ನಲ್ಲೋ ಶೇರ್ ಮಾಡಿ, ಇಲ್ಲ ಒಂದು ವಿಡಿಯೋ ಕಳಿಸಿ, ಏನಾದ್ರೂ ಮಾಡಿ. ಖಂಡಿತ ಅಟ್ರಾಕ್ಟ್ ಆಗ್ತಾರೆ. ಯಾಕೆ ಅಂದ್ರೆ ನೋವಿನಲ್ಲಿ ಇರುವಾಗ, ಸಂಕಟ ಬಂದಾಗ ಖಂಡಿತ ಅವ್ರು ಇದ್ರಲ್ಲಿ ಬಂದೇ ಬರ್ತಾರೆ. ಇದು ನಮ್ಮ ಕೆಲಸ. ಓಕೆ ಮಾಸ್ಟರ್ಸ್, ಇಷ್ಟು ಒಂದು ವಾರಗಳ ಕಾಲ ನನಗೆ ಇಷ್ಟು ಹೇಳೋಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳೇ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಗುರುಜಿ ಅವರಿಗೂ ನನ್ನ ಧನ್ಯವಾದಗಳು. ಹಾಗೆ ಅದ್ಭುತವಾಗಿ ಆಂಕರಿಂಗ್ ಮಾಡಿದ ನಂದಾ ಮೇಡಮ್ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಇನ್ನ ನನಗೆ ಯಾರು ಗೊತ್ತಿಲ್ಲ, ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.